ತುಮಕೂರು ಕೃಷಿ ಉತ್ಪನ್ನ ಸಮಿತಿ ಮಾರುಕಟ್ಟೆ ಏನಿದೆ ಆ ಒಂದು ಅಕ್ಕಪಕ್ಕ ವ್ಯಾಪಾರ ಮಾಡಿಕೊಂಡಿದ್ದಂಥ ವ್ಯಾಪಾರಸ್ಥರನ್ನ ಈಗ ಒಕ್ಕಲೆಬ್ಬಿಸುವಂಥ ಪ್ರಯತ್ನ ಕೂಡ ನಡೆದಿರುವಂಥ ಆರೋಪ ಕೇಳಿಬರ್ತಾ ಇರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರುವಂಥ ಹಿನ್ನೆಲೆಯಲ್ಲಿ 2 ದಿನದ ಮಟ್ಟಿಗೆ ಅವರನ್ನು ತೆರವುಗೊಳಿಸಲಾಗಿತ್ತು. ಈಗ ಮತ್ತೆ ಅಲ್ಲಿಗೆ ಅವರಿಗೆ ವ್ಯಾಪಾರ ಮಾಡಿಕೊಡೋದಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ ಎಂಬ ಆರೋಪ ಕೂಡ ಕೇಳಿಬರ್ತಾ ಇರುವಂಥದ್ದು. ಈಗ ಅವರು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರುವಂಥದ್ದು ಏನಿದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ತುಮಕೂರು, ಅಂದರೆ ಅಂತರಸ್ನಲ್ಲಿ ಈ ಒಂದು ಮುಂಭಾಗ ಮತ್ತು ಅಕ್ಕಪಕ್ಕದ ರಸ್ತೆ ಬದಿಯಲ್ಲಿ ಏನು ವ್ಯಾಪಾರಸ್ಥರು ವ್ಯಾಪಾರವನ್ನು ಮಾಡ್ತಾ ಇದ್ರು. ಸುಮಾರು ವರ್ಷಗಳಿಂದಲೂ ಕೂಡ ವ್ಯಾಪಾರವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಇದಕ್ಕೆ ಪಾಲಿಕೆಯಿಂದ ಮತ್ತು ಈ ಸಂಬಂಧಪಟ್ಟಂಥ ಇಲಾಖೆಯಿಂದಲೂ ಕೂಡ ಪರವಾನಗಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇತ್ತೀಚೆಗೆ ತುಮಕೂರು ನಗರದ ಏನು ಸಾಧನಾ ಸಮಾವೇಶ ಕಾರ್ಯಕ್ರಮ ಇತ್ತು. ಈ ಒಂದು ಸಾಧನಾ ಸಮಾವೇಶ ಕಾರ್ಯಕ್ರಮದ ನೆಪದಲ್ಲಿ 2 ದಿನದ ಮಟ್ಟಿಗೆ ಇಲ್ಲಿಗೆ ಮುಖ್ಯಮಂತ್ರಿಗಳು ಬರ್ತಾರೆ. ಹಾಗಾಗಿ ನೀವು ಯಾರು ಕೂಡ ವ್ಯಾಪಾರ ಮಾಡಬಾರ್ದು ಅಂತೇಳಿ ತೆರವನ್ನು ಕೂಡ ಮಾಡಲಾಗುತ್ತೆ. ಅದಾದ ನಂತರ ವ್ಯಾಪಾರಸ್ಥರಿಗೆ ಈಗ ಏನು ವ್ಯಾಪಾರವನ್ನು ಮಾಡಿಕೊಡೋದಕ್ಕೆ ಅನುಮತಿ ಕೊಡ್ತಾ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇರುವಂಥದ್ದು. ಈಗಾಗಲೇ ಸುಮಾರು 40ರಿಂದ 50 ವ್ಯಾಪಾರಸ್ಥರು ಈಗಾಗಲೇ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮನ್ನು ಒಕ್ಕಲೆಬ್ಬಿಸಬೇಡಿ, ನಾವೀಗಾಗಲೇ ಸುಮಾರು ವರ್ಷಗಳಿಂದ ಇಲ್ಲೇ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ ಅಂತೇಳಿ. ನಾನೀಗ ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ, ಯಾವಾಗ ಏನಾಯಿತು ಅಂತೇಳಿ. ಸರ್, ಈಗ ಏನಾಯಿತು ಅಂತೇಳಿ, ಈಗ ನೀವು ಇಲ್ಲೇ ಸುಮಾರು ವರ್ಷ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ರಿ ಅಂತ ಹೇಳ್ತಾ ಇದ್ದೀರಾ, ಪರವಾನಗಿ ಕೂಡ ಇದೆ ಅಂತ ಹೇಳ್ತಿದ್ದೀರಾ, ಏನಾಯಿತು ಸರ್? ಸರ್, ಇದು ಸಾಧನ ಸಮಾವೇಶಕ್ಕೆ CM ಕಾರ್ಯಕ್ರಮ ಇದೆ ಅಂತೇಳಿ 2 ದಿನ ಸಲುವಾಗಿ ನೀವು ಅಂಗಡಿ ಎತ್ಕೊಳ್ರಿ, ಬೀದಿ ಬದಿ ವ್ಯಾಪಾರಿಗಳು ಅಂಗಡಿ ಎತ್ಕೊಳ್ರಿ ಅಂತೇಳಿ ನಮ್ಗೆ ಹೇಳಿದ್ದು. ಆಮೇಲೆ ಬಂದು 2 ದಿನ ಆದಮೇಲೆ ನಿಮಗೆ ನಾವು ಜಾಗ ನಿರ್ಮಿಸ್ಕೊಡ್ತೀವಿ, ವಾಪಸ್ ಅಂಗಡಿನ ಹಾಕೊಳ್ಳಿ, ವ್ಯಾಪಾರ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಇವಾಗ ಸುಮಾರು 15ರಿಂದ 20 ದಿನ ಆದ್ರೂ ಅಂಗಡಿ ಹಾಕ್ಕೊಡೋ ಇದ್ರ ನ್ಯೂಜನಲ್ಲಿ ಇಲ್ಲ ಅವರು. ನಾವು ಬಡ ವ್ಯಾಪಾರಿಗಳ ಜೀವನ ಹೆಂಗೆ ಮಾಡಬೇಕು? ಮಕ್ಕಳು ಹೊಟ್ಟೆಪಾಡೇನು? ಸ್ಕೂಲ್ ಫೀಸ್ಗಳಿದ್ದಾವೆ, ಸ್ಕೂಲ್ ಸ್ಟಾರ್ಟ್ ಆಗಿದ್ದಾವೆ, ನೆಕ್ಸ್ಟ್ ಹೊಟ್ಟೆಗೆ ಏನು ತಿನ್ಬೇಕು ನಾವು ಹಿಂಗಾದರೆ? ಅಲ್ಲ, ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಸರ್? ಈಗ ನೀವು ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಹೋದ್ರಾ? ಈಗ ಅಂದರೆ ಮುಖ್ಯಮಂತ್ರಿ ಸಾಧನ ಸಮಾವೇಶ ಆದಮೇಲೆ ವ್ಯಾಪಾರ ಮಾಡೋಕ್ಕೆ ಹೋದ್ರಿ. ಅಧಿಕಾರಿಗಳು ಇಲ್ಲಿ ಅಂಗಡಿ ಇಕ್ಬೇಡಿ, ಅಂಗಡಿ ಎತ್ಕೊಂಡು ಹೋಗಿ. ಅಂಗಡಿ ಇಕ್ಕಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಮುನ್ಸಿಪಲ್ ಅವರೇ ಬಂದಿದ್ದಾರೆ, ಕೇಳ್ತಾರೆ. ಹೆಲ್ತ್ ಇನ್ಸ್ಪೆಕ್ಟರ್ ಬರ್ತಾರೆ, ನೆಕ್ಸ್ಟ್ ಅವ್ರು ಮೇಡಮ್ ಅವ್ರು ಬರ್ತಾರೆ, ಎತ್ಕೊಂಡು ಹೋಗ್ರಿ ಅಂತ. ನಾವು ಆಯ್ತವಾಗಿ ಏನು ಕೇಳ್ತಾ ಇದ್ದಪ್ಪ, ನಾವು ಅಂಗಡಿ ಬೀದಿ ಬದಿ ವ್ಯಾಪಾರಿ ಮೊದಲು ರೋಡಲ್ಲಿ ಇದ್ವು, ಅಂಗಡಿ ಒಂದು ಸ್ವಲ್ಪ ರೋಡ್ಗೆ ಹೋಗಿದ್ವು, ಅದನ್ನು ನಾವು ತಿದ್ಕೊಂಡು ಅಂಗಡಿ ಒಳಗಡೆ ಸಿಕ್ಕಿದ್ದೀವಿ. ನಾವು ಒಳಗಡೆ ಇಕ್ಕಿದ ಮೇಲೆ ನಾವು ಅಂಗಡಿ ಇಲ್ಲೇ ಇಟ್ಕೊಂಡು ವ್ಯಾಪಾರ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀವಿ. ನಾವು ಬೇರೆ ಕಡೆ ಜಾಗ ಕೊಟ್ಟರೆ ವ್ಯಾಪಾರ ಮಾಡೋಕ್ಕಾಗಲ್ಲ. ಯಾವುದೋ ಮಶಾನ್ದಾಗ ಹೋಗಿ ಜಾಗ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಡಿಪೋ ಪಕ್ಕ. ಅಲ್ಲ ವ್ಯಾಪಾರ ಮಾಡೋಕ್ಕಾಗಲ್ಲ ಸರ್, ಜೀವನ ಕಟ್ಕೊಳ್ಳೋಕ್ಕೂ ಆಗಲ್ಲ. ನಾವು ವ್ಯಾಪಾರ ಮಾಡಬೇಕು ಇಲ್ಲೇನೆ, ನಾವು ಜೀವನ ಕಟ್ಕೊಂಡಿದ್ದು ಇಲ್ಲೇ ವ್ಯಾಪಾರ ಮಾಡ್ತೀವಿ. ಯಾವಾಗಲಿಂದ ವ್ಯಾಪಾರ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಇವಾಗ ಸದ್ಯಕ್ಕೆ? ಮಿನಿಮಮ್ ಸುಮಾರು ಒಂದು 15ರಿಂದ 20 ದಿನ ಆಯ್ತು ಸರ್, ನಮ್ಮ ಅಂಗಡಿ ಹಾಕ್ಸ್ಕೊಟ್ಟಿಲ್ಲ ವ್ಯಾಪಾರ. ಮನವಿ ಕೊಟ್ಟು ಮೊನ್ನೆ ಅನೌನ್ಸ್ಮೆಂಟ್ ಅದು ಮಧ್ಯದಲ್ಲಿ. ಇವಾಗ ಬೆಳಗ್ಗೆ ಬಂದು ಅಂಗಡಿಗಳನ್ನ ಹಾಕಿದಾಗ ಬಂದು ಎತ್ಕೊಳ್ರಿ ಅಂತಾರೆ, 2 ಅವರ್ ಹಾಕಿದ್ರು ಎತ್ಕೊಳ್ರಿ ಅಂತಾರೆ. ಒಟ್ಟು ಅಂಗಡಿ ಇಕ್ಕ ಕೊಡ್ತಿಲ್ಲ ಈಗ. ನೀವು ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ರಿ? ನಿಮ್ಗೇನು ಸಮಸ್ಯೆ ಆಗ್ತಾ ಇದೆ ಸರ್? ನಾವು 2013ರಾಗೆ ಮಾರ್ಕೆಟ್ ಓಪನ್ ಆಗಿತ್ತು. ಅವತ್ತಿಂದ ಇಲ್ಲೇವರೆಗೂ ನಾವು ಇದೇ ಜಾಗದಲ್ಲೇ ವ್ಯಾಪಾರ ಮಾಡಿದ್ದೀವಿ. ಸಾಲನೂ ತಗೊಂಡಿದ್ದೀವಿ, ಲೈಸೆನ್ಸೂ ಕೊಟ್ಟಿದ್ದಾರೆ. ಯಾವುದೇ ರೀತಿ ಸಮಸ್ಯೆ ಬಂದ್ರೂ ನಾವು ಇದ್ದೀವಿ ಅಂತ ಅವತ್ತು ಹೇಳಿದರು. ಇವಾಗ ಅವಾಗವಾಗ ಹಂಗೆ ಎತ್ಕೊಂಡು ಹೋಗ್ತಾಯಿದ್ರು. ಈ ಸರಿ ಮಾತ್ರ ತುಂಬ ಸ್ಟ್ರೈಕ್ ಮಾಡ್ತಲೇ ಇದ್ದಾರೆ. ಅವತ್ತು 2 ದಿನ 1 ದಿನ ಟೈಮ್ ಕೊಡ್ರಿ ಅಂದ್ರೂ ಮೇಡಮ್ ಅವರು ಟೈಮ್ ಕೊಡಲಿಲ್ಲ ನಮಗೆ. 60,000 ರೂಪಾಯಿ ನಾವು ಐಟಮ್ ಹಾಕಿದ್ವಿ ಶನಿವಾರದ ವ್ಯಾಪಾರಕ್ಕೆ ಅಂತ. ಎಲ್ಲನೂ ನೀರು ಮುಣ್ಗ ಆಗಿದೆ, ಎಲ್ಲ ವೇಸ್ಟ್ ಆಗಿದೆ, ಕಸಕ್ಕೆ ಸುರಿದಿದ್ದೀವಿ. ಅದು ಅನ್ಯಾಯ ಆಗಿದೆ. ಅದಾದಮೇಲೂ ಕೂಡ ಹೋದ್ರೂ ಹೋಗಲಿ ಅಂತ ನಾವು ಅವತ್ತಿದ ಇವತ್ತರೆಗೂ ಅಡ್ಡಾಡ್ತಲೇ ಇದ್ದೀವಿ. ಅವರೇನು ಇದನ್ನು ಮಾಡ್ತಿಲ್ಲ. 1 ದಿನ ಟೈಮ್ ಕೊಡ್ರಿ, 2 ದಿನ ಟೈಮ್ ಕೊಡ್ರಿ, ಕಮಿಷನ್ ಹತ್ರ ಹೋಗಿ ನಾವು ಮಾತಾಡ್ಕೊಂಡು ಬರ್ತೀವಿ, ನಿಮ್ಗೇನಾದರೂ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂದರು. ಆದರೆ ಇವಾಗ ಅವರು ನಮಗೆ ಹೇಳಿ ಕಳಿಸ್ತಾರೆ, ನಾವು ಹೋದಾಗ ಹೇಳಿ ಕಳಿಸ್ತಾರೆ, ಮತ್ತೆ ಹೋದಾಗ ತಿರ್ಗಾ ಬಂದು ಅಂಗಡಿ ಎತ್ಕೊಳ್ರಿ, ಯಾವುದೇ ಕಾರಣಕ್ಕೂ ಈ ಜಾಗದಾಗೆ ನಿಮಗೆ ವ್ಯಾಪಾರಕ್ಕೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ನಾವು ಅದಕ್ಕೆ ಎಲ್ಲ ಕಡೆನೂ ಹೋಗಿ ಕೇಳ್ಕೊಂಬಂದಿದ್ದೀವಿ. ಈಗ ಏನು ಮಾಡಬೇಕಂಬೋದು ಅವರಿಗೆ ಬಿಟ್ಟಿದ್ದು. ನಮಗೆ ಜಾಗ ಇಲ್ಲೇ ಕೊಡಬೇಕು, ಬೇರೆ ಕಡೆ ಜಾಗಕ್ಕೆ ಹೋದರೆ ನಾವು ವ್ಯಾಪಾರ ಮಾಡೋಕ್ಕಾಗಲ್ಲ ಸರ್. ಅವರು ಈಗ ಡಿಪೋ ಹತ್ರ ಜಾಗ ಕೊಡ್ತೀವಿ ಅಂತಾರೆ, ಮೇಲೆ ಲೈನ್ ಇದೆ, ದೊಡ್ಡ ಲೈನ್ ಇದೆ. ಆಮೇಲೆ ಡಿಪೋತಾಗೆ ಇವತ್ತು ಇವ್ರು ಎತ್ತಿಸಂಗೆ ನಾಳೆ ಡಿಪೋದವರು ನಮ್ಮನ್ನು ಎತ್ತಿಸ್ತಾರೆ. ಆವಾಗ ನಾವೆಲ್ಲಿಗೆ ಹೋಗಲಿ ಇರೋ ಜಾಗ ಬಿಟ್ಟು? ಈಗ ಇಲ್ಲಿ ಯಾವುದೇ ರೀತಿಯಾಗಲಿ ಸಾರ್ವಜನಿಕಕ್ಕೆ ನಾವು ತೊಂದರೆ ಮಾಡಿಲ್ಲ, ವೆಹಿಕಲ್ಗಳಿಗೆ ನಾವು ತೊಂದರೆ ಮಾಡಿಲ್ಲ. ನಾವು ಗೋಡೆಯಿಂದ ಹಿಂಭಾಗ ನಾವಿದ್ದೀವಿ. ಈಗ ಯಾರನ್ನ ಬಂದು ಬೇಕಾದ್ರೆ ಅದನ್ನು ನೋಡಲಿ, ಜಾಗ ನಾವು ಎಲ್ಲಿದ್ದೀವಿ ಪರಿಶೀಲನೆ ಮಾಡಲಿ. ಆವಾಗ ನಮಗೆ ಇಲ್ಲಿ ಜಾಗ ಕೊಡ್ಬೋದು ಅನ್ಸಿರೆ ಬೇಕಾದರೆ ಕೊಡಲಿ. ಆವಾಗ ನಮ್ಮಿಂದ ತೊಂದರೆ ಆಗೈತೆ ಅಂತ ಯಾರಾದರೂ ಬಂದು ಇಲ್ಲಿ ಹೇಳ್ರಿ, ಆವಾಗ ಹೇಳಿದರೆ ನಾವು ಬೇಕಾದ್ರೆ ಒಪ್ಕೊಂತೀವಿ ಸರ್. ನೀವೇನು ವ್ಯಾಪಾರ ಮಾಡ್ತಿದ್ರಿ? ನಿಮ್ಗೇನು ಸಮಸ್ಯೆ ಆಗ್ತಾ ಇದೆ? ನಮ್ದು ಆ ಕಡೆ ಇರೋದು. ಏನು ಮಾಡ್ತಿದ್ರಿ? ನಮ್ಮದು ಟೀ ಅಂಗಡಿ. ನಾವು ಟೀ ಮಾಡ್ತಾಯಿದ್ವಿ, ಬಂದು ಏಕಾಏಕಿ ಎತ್ಸಿರು. ನಮ್ಮದು ಎಲ್ಲ ವೇಸ್ಟ್ ಆಗೋಯ್ತು, ಹಾಲು ಪಾಲು ಎಲ್ಲ ವೇಸ್ಟ್ ಆಯಿತು. 10 ನಿಮಿಷ ಟೈಮ್ ಕೊಡ್ರಿ ಅಂದರೂ ಕೊಡಲಿಲ್ಲ. ಎಲ್ಲ ಎತ್ತಾಕೆ ನಮ್ಮ ಮನೆಯವರು ಇಲ್ಲೇ ಸೆಕ್ಯೂರಿಟಿ ಕೆಲಸ ಮಾಡಿದ್ದಾರೆ 3 ವರ್ಷ. ಆದರೂ ಹೇಳಿರೋನು ಕೇಳಲಿಲ್ಲ, ಎತ್ತಾಕ್ಬಿಟ್ರೆ ಎಲ್ಲನ. ನಾವು ಅದೇ ಅಂಗಡಿಲಿ ಜೀವನ ಮಾಡ್ಕೊಂಡು ಮಕ್ಳು ಮರಿ ಸಾಕೊಂಡು ಇಷ್ಟು ವರ್ಷದಿದ್ದಾನ ಬಂದಿದ್ವಿ. ಈಗ ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ,
ಮಕ್ಳು ಮರಿ ಸಾಕೋಕ್ಕಾಗ್ತಿಲ್ಲ. ಅಂಗಡಿ ಒಂದಿನ ತೆಗೆದ್ರೆ ನಾವು ಎತ್ತಕೊಂಡು ಹೋಗ್ತೀವಿ ಅಂತ ಅನೌನ್ಸ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಒಂದು ದಿವಸಕ್ಕೆ 2-3 ಸಾರಿ ಬಂದು ಫೋಟೋ ತೆಗಿತಾರೆ, ತೆಗಿಕೂಡ್ದು ಅಂಗಡಿ ತೆಗಿಕೂಡ್ದಂತ. ಅದಕ್ಕೆ ನಾವು ಜೀವನಕ್ಕೆ ಏನು ಮಾಡಬೇಕಂತ ಕೇಳಿದ್ರೆ ಅದಕ್ಕೇನು ಆನ್ಸರ್ ಹೇಳಲ್ಲ. ಇಲ್ಲ ಎತ್ಕೊಂಡು ಹೋಗ್ತೀವಿ, ನಾವು ಎತ್ಕೊಂಡು ಹೋಗ್ತೀವಿ ಅಂತಾರೆ. ನೀವೇನಾದರೂ ಶಾಸಕರಿಗೇನೋ ಮನವಿ ಕೊಟ್ಟಿದ್ರಾ? ನೀವೇನು ವ್ಯಾಪಾರ ಮಾಡ್ತಿದ್ದೀರಾ? ಸರ್ ನಾವು ಈರುಳ್ಳಿ ಬೆಳ್ಳುಳ್ಳಿ ವ್ಯಾಪಾರ ಮಾಡ್ತೀವಿ ಇಲ್ಲೇ ಈ ಕಡೆ ಗೇಟಲ್ಲೇ. ಆದರೆ ಅಂಗಡಿ ತೆಗಿಯೋಕ್ಕೆ ಬಿಡ್ತಾ ಇಲ್ಲ ಸರ್. ಅದೇ ಸರ್ ಅನ್ವನ್ಸ್ ಮಾಡ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ ಗಾಡಿನೇ ಎತ್ಕೊಂಡು ಹೋಗ್ಬಿಡ್ತೀವಿ ನಾವು ಅಂತ ಹೇಳ್ತಾರೆ. ಒಂದು ಗಾಡಿ ಹೊರಟೆ ಹೋಯ್ತು, ತೆಳ್ಳ ಗಾಡಿ ನಿಲ್ಸಿದ್ದು ಹಂಗೆ ಎತ್ಕೊಂಡು ಹೋಗ್ಬಿಟ್ರು. ಆ ಥರ ಮಾಡ್ತಾರೆ ಸರ್. ಗಾಡಿ ಬಿಚ್ಚಿದ್ರೆ ಎತ್ಕೊಂಡು ಹೋಗ್ತೀವಿ ಅಂತ ಅನ್ವನ್ಸ್ ಮಾಡ್ತಾರೆ. ಯಾವ ಥರ ಜೀವನ ಮಾಡಬೇಕು ಗೊತ್ತೇ ಆಗ್ತಾ ಇಲ್ಲ ನಮಗೆ. ಎಸ್, ಇದು ಇಲ್ಲಿನ ಸ್ಥಳೀಯರ ಸಮಸ್ಯೆ ಆಗ್ತಾ ಇರುವಂಥದ್ದು. ಈಗಾಗಲೇ ಸುಮಾರು ಇಲ್ಲಿ ವ್ಯಾಪಾರಸ್ಥರು ತಮ್ಮ ಅಳಲನ್ನು ಕೂಡ ತೋಡ್ಕೊಳ್ತಾ ಇರುವಂಥದ್ದು. ನೀವೇನು ವ್ಯಾಪಾರ ಮಾಡ್ತಿದ್ದೀರಮ್ಮ? ನಿಮಗೇನು ಸಮಸ್ಯೆ ಆಗ್ತಾ ಇದೆ? ಹೌದು ಸರ್, ನಮಗೂ ಅದೇ ಸರ್, ಟೀ ವ್ಯಾಪಾರದ್ದೇ ಸಮಸ್ಯೆ ಆಗ್ತಾಯಿದೆ. ಅದಕ್ಕೆ ನಾವು ಅವತ್ತಿಂದನೂ 15 ದಿವಸ ಆಯಿತು ಬಾಗಿಲು ತೆಗ್ದಿಲ್ಲ, ಏನಿಲ್ಲ. ನಮಗೂ ಪ್ರಾಬ್ಲಮ್ ಐತೆ ಸರ್. ಜೀವನ ಹೆಂಗೆ ಮೇಡಮ್? ಕಷ್ಟ ಆಗಲ್ವಾ ಅಂತ? ಕಷ್ಟ ಆಗಿರೋದಕ್ಕೆಲ್ಲ ಸರ್ ನಾವು ಇಷ್ಟೊಂದು ಹೋರಾಡ್ತಿರೋದು. ಹೌದು, ಅದರಲ್ಲೇ ಜೀವನ ಸರ್ ನಮಗೆ. ಎಸ್, ಇದು ಇಲ್ಲಿನ ವ್ಯಾಪಾರಸ್ಥರ ಒಂದಷ್ಟು ಅಳಲಾಗ್ತಾ ಇರುವಂಥದ್ದು. ಈಗಾಗಲೇ ಪಾಲಿಕೆಗೆ ಮತ್ತು ಜ್ಯೋತಿ ಗಣೇಶ್ ಇಲ್ಲಿನ ನಗರ ಶಾಸಕರು ಅವ್ರಿಗೂ ಕೂಡ ಮನವಿಯನ್ನು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಯಾವುದೂ ಕೂಡ ಪೂರಕವಾಗಿ ಸ್ಪಂದನೆ ಸಿಗ್ತಾ ಇಲ್ಲ. ನಮಗೆ ಏನು ಇಷ್ಟು ದಿನ ನಾವಿಲ್ಲಿ ವ್ಯಾಪಾರವನ್ನು ಮಾಡ್ಕೊಂಡು ಬರ್ತಾ ಇದ್ವಿ, ಅದೇ ಜಾಗದಲ್ಲಿ ನಮಗೆ ವ್ಯಾಪಾರವನ್ನು ಮಾಡೋದಕ್ಕೆ ಅನುವನ್ನು ಮಾಡಿಕೊಡ್ಬೇಕು ಅನ್ನೋದು ಕೂಡ ಅವರ ಆಗ್ರಹ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.